ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಂವಿಧಾನ ಬದಲಾವಣೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಜಿಲ್ಲಾ ಜೆಡಿಎಸ್ ಪರಿಶಿಷ್ಟ ವಿಭಾಗದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಮೂಲಕ ಧಿಕ್ಕಾರ ಕೂಗಿದರು. ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಭಾರತದ ಸರ್ವಶ್ರೇಷ್ಠ ಸಂವಿಧಾನದ ಬಗ್ಗೆ ಅಗೌರವವಾಗಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಎಂದು ಹೋರಾಟಗಾರರು ಹೋರಾಟದ ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ. ಅಂತರಜಾಲದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಮಾತನಾಡಿ, ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ತಂಟೆಗೆ ಬಂದರೆ ಮೂಳೆಗಳು ಪುಡಿ ಪುಡಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದರೆ ರಾಜ್ಯದ ಜನರು ಚಪ್ಪಲಿ ತೆಗೆದುಕೊಂಡು ಹೊಡೆಯುತ್ತಾರೆ ಎಂದು ಗುಡುಗಿದರು. ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ಸಂವಿಧಾನ ಬದಲಾವಣೆ ಕುತಂತ್ರ ನಡೆದಿದೆ ಎಂದು ರಾಜ್ಯದಲ್ಲಿ ಅಪಪ್ರಚಾರ ನಡೆಸಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಣೆ ಮಾಡುತ್ತಿದೆ ಎಂದು ಹೇಳಿರುವ ಸಂವಿಧಾನ ಬದಲಾವಣೆ ಮಾತು ಕಾಂಗ್ರೆಸ್ ನಿಜ ಬಯಲಾಗಿದೆ ಎಂದರು. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಶ್ರೀ ಶಿವಕುರ್ಮಾ ಅವರ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂವಿಧಾನವನ್ನು ಬದಲಾಯಿಸುವ ಮೂಲಕ ಮುಸ್ಲಿಮರಿಗೆ ಮೀಸಲಾತಿ ಪರಿಚಯಿಸುವ ಪ್ರಸ್ತಾಪವನ್ನು ಮುಂದಿಟ್ಟುಕೊಂಡು ದೇಶದಲ್ಲಿ ಅಶಾಂತಿ ಸೃಷ್ಟಿಸಲು ಕಾಂಗ್ರೆಸ್ ಪ್ರಯತ್ನಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 77 ಸಲ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ನೀಚ ಸಂಸ್ಕೃತಿ ಮತ್ತೊಂದು ಸಲ ಕರ್ನಾಟಕದಲ್ಲಿ ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವರೇ, ಸಂವಿಧಾನ ಬದಲಾವಣೆ ಅಂದ್ರೆ ಮೂಳೆಗಳು ಪುಡಿ ಪುಡಿ ಆಗುತ್ತೆ. ಸಂವಿಧಾನದ ಬಗ್ಗೆ ಅವಹೇಳನಕರ ಮಾತಾಡಿದರೆ ಜನ ಎಚ್ಚೆತ್ತುಕೊಂಡು ಕೆರ ತಗೊಂಡು ಹೊಡಿತಾರಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಂವಿಧಾನವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿದವರು ಆರ್ಎಸ್ಎಸ್ ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರ, ಬದಲಾವಣೆ ಮಾಡ್ತಾರ. ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ತಲೆ ಮೇಲೆ ಹೊತ್ತುಕೊಂಡು ಸಂವಿಧಾನವನ್ನ ಮೆರವಣಿಗೆ ಮಾಡಿ ಸಂವಿಧಾನದ ಬಗ್ಗೆ ನಾವು ಗೌರವ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಮೀಸಲಾತಿ ಜಾರಿಗೆ ಮತ್ತೊಂದು ಸಮೀಕ್ಷೆಗೆ ವಿರೋಧಿಸಿ ಮಾದಿಗ ಸಮಾಜದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿಗೆ ಕಾಲಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿದರು. ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಮತ್ತೊಂದು ಸಮೀಕ್ಷೆಗೆ ಮುಂದಾಗಿದ್ದು ವಿರೋಧಿಸಿದರು. ಆಯೋಗದ ರಚನೆ ನೆಪದಲ್ಲಿ ಮಾದಿಗ ಸಮಾಜಕ್ಕೆ ಸರ್ಕಾರ ಹೊಂದಿಸುತ್ತಿದ್ದನ್ನು ಖಂಡಿಸಿದರು. ಸಮಾಜದ 101 ಜಾತಿಗಳಿಗೆ ನ್ಯಾಯ ಕೊಟ್ಟಿರುವ ಮಧುಸ್ವಾಮಿ ವರದಿ ಜಾರಿಯಾಗಲು ಒತ್ತಾಯಿಸಿದರು. ಈ ವೇಳೆ ಸಮಾಜದ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಲು ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿಗಳಲ್ಲಿ ಗೊಂದಲ ಇರುವುದರಿಂದ ಮತ್ತೊಂದು ಸಮೀಕ್ಷೆಗೆ ಸರ್ಕಾರದ ಶಿಫಾರಸು ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಜಾರಿ ಮಾಡಿದ ಕಾಂಗ್ರೆಸ್ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಮಾದಿಗರ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಡಿಕೆ ಶಿವಕುಮಾರ್ಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ಡಿಕೆ ಶಿವಕುಮಾರ್ಗೆ, ಒಳ ಮೀಸಲಾತಿ ವಿರೋಧಿ ಮಹಾದೇವಪ್ಪನಿಗೆ. ಯಾವುದೇ ತೆರಿಗೆ ಹೆಚ್ಚಳ ಮತ್ತು ಇನ್ನಿತರೆ ಹೊರೆ ಇಲ್ಲದೆ ಮಹಾನಗರ ಪಾಲಿಕೆಯ ಪ್ರಥಮ ಬಜೆಟ್ನಲ್ಲಿ ಅತಿ ಹೆಚ್ಚು 28.58 ಕೋಟಿ ರು ಉಳಿತಾಯ ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆಯಾದ ನಂತರ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರು ಮೊದಲನೇ ಬಜೆಟ್ ಮಂಡಿಸಿದರು. 2025-26ನೇ ಸಾಲಿಗೆ ಬಜೆಟ್ನಲ್ಲಿ
ವಿವಿಧ ಮೂಲಗಳಿಂದ 219.93 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಖರ್ಚು ವೆಚ್ಚದ ಒಟ್ಟು ಮೊತ್ತವನ್ನು 191.35 ಕೋಟಿಗೆ ನಿಗದಿಗೊಳಿಸಲಾಗಿದೆ. 28.58 ಕೋಟಿ ಮೊದಲನೇ ಬಜೆಟ್ನಲ್ಲಿ ತೋರಿಸಲಾಗಿದೆ. ಯಾವುದೇ ಹೆಚ್ಚುವರಿ ತೆರಿಗೆ ಇಲ್ಲದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಇಂದಿನ ತೆರಿಗೆ ಸಂಗ್ರಹದ ವಸೂಲು ಪಡೆಯುವುದರೊಂದಿಗೆ ಮಹಾನಗರ ಪಾಲಿಕೆಯ ಮೊದಲನೇ ಬಜೆಟ್ನಲ್ಲಿ 28 ಕೋಟಿ ಉಳಿತಾಯ ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಅವರು ಬಜೆಟ್ ಮಂಡನೆಗೆ ಅನುಮೋದನೆ ಮೇರೆಗೆ ಉಪ ಮಹಾಪೌರರಾದ ಸಜಿದ್ ಸರ್ಮಿ ಅವರು ಬಜೆಟ್ ಸಂಕ್ಷಿಪ್ತ ವರದಿ ಸಭೆಯಲ್ಲಿ ಮಂಡಿಸಿದರು. ಕೇಂದ್ರದ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅನುದಾನದಡಿ ಮಹಾನಗರ ಪಾಲಿಕೆ 30 ಕೋಟಿ ರೂಪಾಯಿ ನಿರೀಕ್ಷಿಸಲಾಗಿತ್ತು. ಆದರೆ 200 ಕೋಟಿ ಅನುದಾನ ಬಂದಿರುವುದು ಅಭಿವೃದ್ಧಿಗೆ ಬಹುದೊಡ್ಡ ನೆರವಾಗಿದೆ. ಮಹಾನಗರ ಪಾಲಿಕೆಗೆ ಆಸ್ತಿ ತೆರಿಗೆಯ ಬಾಬತ್ತಿನಿಂದ 22.51 ನಿರೀಕ್ಷಿಸಲಾಗಿದೆ. ನೀರಿನ ಕರ ಬಾಬತ್ತು 4.80 ಕೋಟಿ ರು ನಿರೀಕ್ಷೆ ಹೊಂದಲಾಗಿದೆ. 15ನೇ ಹಣಕಾಸು ಯೋಜನೆ ಅಡಿ 13 ಕೋಟಿ ರು ನಿರೀಕ್ಷಿಸಲಾಗಿದೆ. ಒಟ್ಟು ವಿವಿಧ ಮೂಲಗಳಿಂದ 89.83 ಕೋಟಿ ಮಹಾನಗರ ಪಾಲಿಕೆ ಸ್ಥಳೀಯ ವಿವಿಧ ಶುಲ್ಕ ಮತ್ತು ಇತರೆ ಸಂಗ್ರಹ ನಿರೀಕ್ಷೆ ಹೊಂದಿದೆ. ನಮಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಕೆಲಸ ತೋರಿಸಲಿಕ್ಕೆ ಮತ್ತೆ ಇದನ್ನು ಮ್ಯಾಚ್ ಮಾಡೋದಕ್ಕೆ ಬರಲ್ಲ. ನಾವು ಜಿಬಿನ್ ಸರ್ಗೆ ಮತ್ತು ಕೌನ್ಸಿಲ್ಗೆ ಸಹ ಗೌರವ ಅಂತ ಹೇಳಿದ್ರೆ ನಾವು ಭಾವಿಸ್ತೇವೆ. ಅನೇಕ ಆಶೆಗಳನ್ನ ಜನ ಇಟ್ಕೊಂಡಿರ್ತಾರೆ. ನಗರಸಭೆಯಿಂದ ಮೇಲ್ದರ್ಜೆಗೆ ಪಾಲಿಕೆ ಆದ ನಂತರ ಜನ ಹೊಸ ಆಶೋತ್ತರಗಳ ಕಡೆ ಗಮನ ಕೊಟ್ಟಿರ್ತಾರೆ, ಹೊಸ ಚಿಂತನೆಗಳ ಕಡೆ ಗಮನ ಕೊಟ್ಟಿರ್ತಾರೆ, ಹೊಸ ಆಯಾಮಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಭಿವೃದ್ಧಿಯ ನಿಟ್ಟಿನಲ್ಲಿ. ಅವೆಲ್ಲವಕ್ಕೂ ಕೂಡ ಬಹಳ ಸಕಾರಾತ್ಮಕವಾಗಿ ನಮ್ಮ ಚಿಂತನೆಗಳು ನಡೀಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾದಂತಹ ಸಂದರ್ಭದಲ್ಲಿ ಶ್ರೀಮಾನ್ ನಿತೀಶ್ ಅವರು ಮತ್ತು ತದನಂತರ ಬಂದಿರುವಂತಹ ಜಿಬಿನ್ ಸರ್ ಅವರು ಮತ್ತು ಮೇಡಮ್ ಪ್ರೆಸಿಡೆಂಟ್ ಅವರು ವೈಸ್ ಪ್ರೆಸಿಡೆಂಟ್ ಅವರು ಅನೇಕ ಸಲ ಅನೇಕ ಸಭೆಗಳನ್ನು ಕೂಡ ಮಾಡಿದ್ದಾರೆ. ಅನೇಕ ಬದಲಾವಣೆಗಳನ್ನು ತರಬಹುದು. ರಿಪೀಟೆಡ್ ಅಲ್ಲಿ ನಮ್ಮ ಆಯುಕ್ತರು ಹೇಳ್ತಾರೆ ನಮಗೆ ಅನೇಕ ಸವಾಲುಗಳಿವೆ ಅವನ್ನು ಎದುರಿಸಿದೆ. ಹೌದು, ನಿಜ. ಸುಮಾರು 30 ವರ್ಷಗಳ ಕಾಲ ಈ ಆಡಳಿತದ ಸಂಪರ್ಕದಲ್ಲಿರುವಂತಹ ನಾವು ಸವಾಲುಗಳ ಮೇಲೆ ಸವಾಲುಗಳನ್ನು ಎದುರಿಸ್ತಾನೆ ಬಂದಿದ್ದೇವೆ. ಮತ್ತು ಪಾಲಿಕೆ ಆದ ನಂತರ ಜನ ಚಿಂತನೆ ದಿಕ್ಕು ಬದಲಾಗ್ತದೆ. ಆಶೋತ್ತರಗಳ ಕಡೆ ಅವರ ಜಾಸ್ತಿ ಆಲೋಚನೆ ಇರ್ತದೆ. ಹಾಗಾಗಿ ಈಗ ಆ ಕಡೆ ನಾವು ಹೋಗ್ಬೇಕನ್ನುವಂಥದ್ದು ಬಜೆಟ್ನಲ್ಲಿ ಅಳವಡಿಸಿರುವಂಥ ಅಂಶಗಳನ್ನು ನೋಡಿದಾಗ ನಾವು ಗಮನಿಸ್ತಾ ಇದ್ದೇವೆ. ಅವರಿಗೆ ಅವಾಗ 1990ರಲ್ಲಿ ಕಟ್ಟಿದಾಗಲಿಂದ ಎಲ್ಲ ಟೀಚರ್ಸ್ ಮನೆ ಬೀಳೋ ಪರಿಸ್ಥಿತಿ ಇದೆ. ಅಲ್ಲಿ ಒಂದು ಸಮುದಾಯ ಭವನ ಅದು ಬೀಳೋ ಪರಿಸ್ಥಿತಿ ಇದೆ. ಹಂಗಾಗಿ ಅವರು ಯಾವುದೇ ರೀತಿ ಬೇರೆ ಅನುದಾನ ಉಪಯೋಗ ಆಗಲಾರ ಕಾರಣ ಇದೊಂದು ವಿಶೇಷ ಪ್ರಕರಣ ತಗೊಂಡು ಸುಮಾರು 1 ಕೋಟಿ ಅನುದಾನಗಳು ಅವ್ರಿಗೆ ಮೀಸಲಿಟ್ಟು, ಯಾಕಂದ್ರೆ ಅವರು ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ ಸರ್. ಇವೆಲ್ಲ ಮಾನ್ಯ ಮಹಾಪೌರ ನೀವೊಂದು ಹೋಗ್ಬೋದು, ತುಂಬ ಒಳ್ಳೆಯದು. ಹಂಗಾಗಿ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಬೇರೆ ಅನುದಾನ ಉಪಯೋಗ ಆಗ್ತಾ ಇಲ್ಲ. ಅದನ್ನ ಡೆವಲಪ್ಮೆಂಟ್ ಮಾಡೋ ಉದ್ದೇಶದಿಂದ ಅದಕ್ಕಾದ ಒಂದು ಇದರಲ್ಲಿ ಏನೋ ಒಂದು ಮೀಸಲಿಡಕ್ಕೆ ಅವಕಾಶ ಇದ್ರೆ ನಗರಸಭೆ ಅನುದಾನ ಅಥವಾ ಹ್ಯಾಂಡಿಕ್ಯಾಪ್ 3% ಇದೆ, ಯಾವ್ದು ನೋಡ್ರಿ ಯಾವ್ದು ಅನುಕೂಲ ಆಗ್ತದೆ ಅದೊಂದು ಇರಬೇಕಂತ ಒಂದು. ಆಮೇಲೆ ಮಾನ್ಯ ಹಿರಿಯ ಸದಸ್ಯರು ಏನು ಹೇಳಿದರು, ಟ್ರೇಡ್ ಲೈಸೆನ್ಸ್ ಮತ್ತು ವಾಟರ್ ಲೈಸೆನ್ಸ್ 100% 100% ಮನೆಗಳಿದ್ರೆ 30% ವಾಟರ್, ಇಲ್ಲಿ 30%, 70% ಅನಧಿಕೃತ ಮನೆಗಳು ನಮ್ಮ ಮನೆಗಳಲ್ಲಿ. ಅದರಲ್ಲಿ ಭಾಳಷ್ಟು ಜನ ಕಾರಣಭೂತರಾಗಿದ್ದಾರೆ. ನಾವೆಲ್ಲ ಬರೀ ಫ್ರೀ ಕೊಡ್ತಂತ ಫ್ರೀ ಕಟ್ಕೊಂಡು ದುಡ್ಡು ಬರೋಂಗೆಲ್ಲ ಡೆವಲಪ್ಮೆಂಟ್ ಆಗೋದು. ಹಂಗಾಗಿ ಮಾನ್ಯ ನಮ್ಮ ಹಿರಿಯ ಸದಸ್ಯರು ಹೇಳಿದಂಗೆ ಕೂಡಲೇ ಅಲ್ಲೇ ಕೊಡ್ಬೇಕು. ಇದು ಲಾಸ್ಟ್ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಡಿಪಾಸಿಟ್ ವಿತೌಟ್ ಡಿಪಾಸಿಟ್ ಕೊಡೋಕೆ ಏನಾದರೂ ಕಾನೂನಲ್ಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ಅವಕಾಶ ಇಲ್ಲ ಅಂದರೆ ಅಂತ ಇದ್ದವರಿಗೆ ವಿತೌಟ್ ಡಿಪಾಸಿಟ್ ಪರ್ಮಿಷನ್ ಕೊಡೋಕೆ ಅವಕಾಶ ಇದ್ದು ಮಾಡಿದ್ರು ಭಾಳಷ್ಟು ಜನ ಪರ್ಮಿಷನ್ ತೊಗೊತಾರೆ ಅನ್ನೋ ಭಾವನೆ ಇದೆ. ಮತ್ತು ಟ್ರೇಡ್ ಲೈಸೆನ್ಸ್
ಎರಡು ಕಡೆ ಇವತ್ತು ರೈತರು ಬೇಸಿಗೆ ಹಿನ್ನೆಲೆ ನಾರಾಯಣಪುರ ಬಲದಂಡೆ ಹಾಗೂ ರಾಂಪೂರು ಯಥಾ ನೀರಾವರಿ ತಡೆಗೋಡೆ ರಿಪೇರಿ ಮಾಡಿಸಿ ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಹರಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ರಸ್ತೆ ತಡೆ ಚಳುವಳಿ ನಡೆಸಲಾಗುತ್ತದೆ ಎಂದು ಗ್ರಾಮೀಣ ಜಾಳದ ಅಧ್ಯಕ್ಷ ನರಸಿಂಹನಾಯಕ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮಾಂತರ ಪ್ರದೇಶದಲ್ಲಿ ನಾರಾಯಣಪುರ ಬಲದಂಡೆ ಹಾಗೂ ರಾಂಪೂರು ಯಥಾ ನೀರಾವರಿ ಯೋಜನೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದು ಪ್ರಸ್ತುತ ಬೆಳೆಗಳಿಗೆ ನೀರಿನ ಅಗತ್ಯ ಇದೆ. ಕಾಲುವೆಗಳಿಗೆ ನೀರು ಹರಿಸುವುದನ್ನು ನಿಲ್ಲಿಸಿದರೆ ಬೆಳೆಗಳು ಒಣಗಿ ರೈತರು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗುತ್ತದೆ. ರೈತರ ಪರಿಸ್ಥಿತಿ ಗಂಭೀರ ಸ್ಥಿತಿ ಇದೆ. ಬೇಸಿಗೆ ಹಿನ್ನೆಲೆ ಕೈ ಬಂದಿರುವ ಬೆಳೆಗಳು ನೀರು ಇಲ್ಲದೆ ಒಣಗಿ ಹೋಗುವ ಹಂತಕ್ಕೆ ಬಂದಿದ್ದರೂ ರೈತರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿ ಇಲ್ಲದಂತಾಗಿದೆ ಎಂದರು. ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ನಾಟ್ ಹಚ್ಕೊಂಡಿರೋದು ಕೃಷ್ಣಾ ನದಿನ ನಾವು ನಂಬಿಕೊಂಡಿರೋದು ನಾಟ್ ಹಚ್ಕೊಂಡು ಇವತ್ತು ಬೆಳೆ ಎಲ್ಲ ಒಣಗಾಕತ್ತದ. ಒಂದು 4-5 ದಿವಸದಾಗ ನೀರು ಬಿಡಲಿಲ್ಲ ಅಂದ್ರೆ ಭಾಳಷ್ಟು ಒಂದು ಹಾಳಾಗ್ತದೆ. ಇವತ್ತು ಕುಡಿಯೋಕ್ಕೂ ನಮ್ಗೆ ನೀರಿಲ್ದಂಗಾಗಿದೆ ಸರ್ಕಾರ ಮಾಡ್ತಕ್ಕಂಥ ಕೆಲಸ. ಈಗ ಪ್ರತಿಯೊಂದು ರೈತರಿಗೆ ಕುಡಿಯೋಕೆ ನೀರಿಲ್ಲ. ಈಗ ಮತ್ತೆ ಅವರು ಮಾಡ್ತಕ್ಕಂಥ ಕೆಲಸ ಅವ್ರದ್ದೇನಂದ್ರೆ ಇವತ್ತು ಅವ್ರ ಗೌರವಧನ ಶಾಸಕರುಗಳಿಗೆ ಬೇಕಾದಷ್ಟು ಹೆಚ್ಚಿಗೆ ಮಾಡ್ಕೊತಾರೆ, ಅವ್ರ ಕೈಯಾಗ ಕೆಲಸ. ಅದು ಬಿಟ್ಟು ರೈತರ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ರೈತರನ್ನ ಇವತ್ತು ಬೆಳೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಾಟನ್ ಆಗಲಿ, ಒಂದು ಮಿರ್ಚಾಗಲಿ, ಇವತ್ತು ಭತ್ತ ಆಗಲಿ, ಇವತ್ತು ಭಾಳಷ್ಟು ರೈತರು ಸ್ಟಾಕ್ ಮಾಡ್ಕೊಂಡು ಕೊಡ್ತಾರೆ, ಮಾರಾಕನೂ ಅದಕ್ಕೆ ಬೆಲೆ ಇಲ್ಲದಂಗೆ ಆಗಿಬಿಡ್ತಾರೆ. ಈಗ ಅವರು ಸ್ವಂತ ಮಾಡ್ಕೊಳ್ತಕ್ಕಂಥ ಬೆಲೆಗಳು ಅವ್ರು ಬೇಕಾದಂಗೆ ಏರಿಸ್ಕೊಂತಾರೆ. ಇವತ್ತು ನೋಡಿ ಪ್ರತಿ ಮತ್ತು ಕರೆಂಟು ವಿದ್ಯುತ್ 36 ಪೈಸೆ ಹೆಚ್ಚಿಗೆ ಮಾಡ್ಯಾರ. ಇವತ್ತು ಉಗಾದ ಹಬ್ಬದ ಗಿಫ್ಟ್ ಕೊಟ್ಟಾರೆ ನಮಗೆಲ್ಲ ಸರ್ಕಾರ. ಅದಾದಮೇಲೆ ಪ್ರತಿ ಲೀಟ್ರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಈಗ ಇವೆಲ್ಲ ಮಾಡ್ತಕ್ಕಂಥ ಅವ್ರು ರೇಟ್ಗಳು ಏರಿಸ್ಬೇಕಾದ್ರೆ ಅವರು ಬೇಕಾದಂಗೆ ತಿಂಗಳಿಗೊಂದು ರೇಟ್ ಏರಿಸ್ಕೊಂತ ಹೋಗ್ತಾರೆ. ಇವತ್ತು ಇದೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ರೇಟ್ ಏರಿಸೋಕ್ಕೆ ಆಗ್ಬೋದು. ಈ ಗ್ಯಾರಂಟಿಗಳು ಯಾರು ಕೊಡೋಂತ ಹೇಳಿದ್ರು, ಗ್ಯಾರಂಟಿಗಳು ಅವಶ್ಯಕತೆ ಇರ್ತಾರೆ ಕೊಡೋದು. ಇದು ಕೊಡಬೇಕು ಯಾಕೆ, ಇವೆಲ್ಲ ಮಾಡಬೇಕು ಯಾಕೆ? ಹಾಗಾಗಿ ಇವತ್ತು ನೋಡ್ರಿ ಅವ್ರು ಕೂಡ 2,000 ರೂಪಾಯಿಗೆ ಇವತ್ತು ನಮ್ಮನ್ನೆಲ್ಲ ತೊಗೊಂಡು ತಿನ್ನಕತ್ತಾರೆ. ಇವತ್ತು ಇವ್ರು ಬಂದಾಗಲಿಂದ 9 ರೂಪಾಯಿ ಪ್ರತಿ ಲೀಟ್ರಿಗೆ ಹಾಲು ರೇಟ್. ಪ್ರತಿ ಮನೆಯಾಗ 1 ಲೀಟ್ರ್ ಹಾಲು ಅಂತ ತೊಗೊತದಂತ. ಶ್ರೀ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಹೊತ್ತಿಂದ ಶ್ರೀಶೈಲದಿಂದ ಬರುವ ಯಾತ್ರಾರ್ಥಿಗಳಿಗೆ 3 ವರ್ಷದ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೇವಾ ಸಮಿತಿ ಸಂಚಾಲಕ ಬಸವರಾಜ ಮಿರ್ಜಾಪುರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 30 ಯುಗಾದಿ ಪಾಡ್ಯ ಹಾಗೂ 31ರಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀಶೈಲ ಪಾದಯಾತ್ರೆ ಮುಗಿಸಿಕೊಂಡು ಬರುವ ಸುಮಾರು 40,000 ಯಾತ್ರಾರ್ಥಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ನಗರದ ಶ್ರೀ ಮುಗಳಕೋಡ ಲಿಂಗಸ್ಕೂರು ರಸ್ತೆಯ ಮುಕ್ತಿ ಮಂದಿರ ಮಠದ ಆವರಣದ ಬೈಪಾಸ್ ರಸ್ತೆಯ ಬಳಿ ಮಹಾಪ್ರಸಾದ ಹಾಗೂ ಉಚಿತ ವೈದ್ಯಕೀಯ ತಪಾಸಣೆ ಔಷಧಿ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ರಿಮ್ಸ್ ಆಸ್ಪತ್ರೆ ಉಚಿತ ವೈದ್ಯಕೀಯ ವ್ಯವಸ್ಥೆ ಹಾಗೂ ಉಚಿತ ಆಂಬ್ಯುಲೆನ್ಸ್ ಸೇವೆ ಇದೆ ಎಂದರು. ಶ್ರೀಶೈಲದಿಂದ ಬರುವ ಯಾತ್ರಾರ್ಥಿಗಳು ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ವ್ಯವಸ್ಥೆಯನ್ನ ಹೋಗಬೇಕಾದ್ರೆ ಎಲ್ಲರೂ ಕೂಡ ಮಾಡ್ತಾರೆ, ಎಲ್ಲರೂ ತಿಳಿದಿರ್ತಕ್ಕಂಥ ವಿಷಯ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಸ್ಥಗಿತಗೊಂಡಿದ್ದು, ಏನು ಇಲ್ಲಿಂದ ಹೋಗ್ತಕ್ಕಂಥ ಶ್ರೀಶೈಲ ಪಾದಯಾತ್ರೆಗಳನ್ನು ಮುಗಿಸಿ ಮರಳಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥವ್ರಿಗೆ ಪ್ರಸಾದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೊರತೆ ಕಾಡ್ತಾ ಇತ್ತು. ಮುಂಚೆ ನಮ್ಮ ಪ್ರಭು ಅವರು ಮಾಡ್ತಾ ಇದ್ರು. ನಂತರದಲ್ಲಿ ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಸ್ಥಗಿತ ಆದ ನಂತರ ನಿಂತುಕೊಂಡಿತ್ತು. ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಮತ್ತು ರೈತರನ್ನ ಕೆಲವು ಸಂಘಟಕರು ಕೂಡಿ ಈ ಒಂದು ಕಾರ್ಯಕ್ರಮ, ನಾವೇನು ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಪ್ರಸಾದ ಇರ್ತದೆ, ಹಣ್ಣು ಇರ್ತದೆ, ಚಹಾ ಇರ್ತದೆ, ನೀರು ಇರ್ತದೆ, ವಸತಿಗೂ ಕೂಡ ಅನುಕೂಲ ಮಾಡಿರ್ತಾರೆ. ಆದರೆ ಮರಳಿ ಊರಿಗೆ ಹೋಗಬೇಕಾದ್ರೆ ಸುಮಾರು 40,000 ರಿಂದ 50,000 ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಹೋಗಿ ಬರ್ತಕ್ಕಂಥವ್ರು ಮತ್ತು ಏನು ವಾಹನಗಳಲ್ಲಿ ಕೂಡ ಹೋಗಿ ಬರ್ತಕ್ಕಂಥವರಿಗೆ ಪ್ರಸಾದ, ನೀರಿನ ವ್ಯವಸ್ಥೆ ಮತ್ತು ಉಳಿಲಿಕ್ಕೆ ವ್ಯವಸ್ಥೆ
ಅವರಿಗೆ ಸ್ನಾನ ಮತ್ತೊಂದು ಇನ್ನೊಂದು ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಒಂದು ಸಲಹೆಗಳನ್ನು ಕೊಟ್ಟ ನಂತರ ನಾವು 2 ವರ್ಷಗಳ ಹಿಂದೆ 2023 ಮೊದಲನೇ ವರ್ಷ ಮಾಡಿದ್ವಿ. ಅದು ಜಿಡಿಗ ಮಠದ ತಾತನವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಆ ಒಂದು ಆವರಣದಲ್ಲಿ ಸುಮಾರು 20 ರಿಂದ 25 ಸಾವಿರ ಜನ ಪ್ರಥಮ ವರ್ಷದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದರು. ಅದರ ಜೊತೆಯಲ್ಲಿ ಉಚಿತ ವೈದ್ಯಕೀಯ ಸೇವೆಯನ್ನು ಕೂಡ ನಮ್ಮ ರಿಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಪಾಟೀಲರು ಮತ್ತು ನವೋದಯ ಕಾಲೇಜಿನ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಶ್ರೀನಿವಾಸ ಕುಲಕರ್ಣಿ ಅವರು ಜೊತೆಗೆ ಮತ್ತೆ ನಮ್ಮ ಅದನ್ನ ಒಂದು ಹೇಳ್ತೀನಿ, ಸರ್ಕಾರದ ಆಧಾರಗಳಲ್ಲಿ ಅವರೇ ಸ್ವತಃ ಹೇಳ್ಕೊಂಡಿದ್ದು ಏಜನಲ್ಲಿ ಮೆಜಾರಿಟಿ ರಿಪೋರ್ಟ್ ಮಾಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ನೀಡುವ ಶೇಕಡಾ 17 ಮೀಸಲಾತಿಯಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಶೇಕಡಾ 8ರಷ್ಟು ಮೀಸಲಾತಿ ನೀಡಬೇಕು ಎಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಸಂಚಾಲಕ ಎಂ ಮಾರಪ್ಪ ವಕೀಲರು ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗವು ಗುರುವಾರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಮಧ್ಯಂತರ ವರದಿ ಪರಿಹಾರ ಸೂಚಿಸಿದ ಬೂಟಾಟಿಕೆ ಕ್ರಮ ಎಂದರು. ಒಳ ಮೀಸಲಾತಿ ಜಾರಿಗೆ ದಲಿತ ಸಂಘಟನೆಗಳ ಒತ್ತಡದಿಂದ ಹೋರಾಟ ದಿಕ್ಕು ತಪ್ಪಿಸಲು ಆಯೋಗದಿಂದ ಮಧ್ಯಂತರ ವರದಿ ನಾಟಕ ರೂಪಿಸಿದೆ ಎಂದರು. ರಾಜ್ಯದ ಹಲವು ಸಂಘಟನೆಗಳು ಒಳ ಮೀಸಲಾತಿ ಜಾರಿ ವರ್ಗೀಕರಣದಲ್ಲಿ ನೀಡುವ ಮೀಸಲಾತಿಯಲ್ಲಿ ಶೇಕಡಾ 6 ಅಥವಾ 7 ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು ಬಿಟ್ಟು ಎಲ್ಲರೂ ಶೇಕಡಾ 8ರಷ್ಟು ಮೀಸಲಾತಿ ನೀಡಬೇಕು, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಎಂದು ಸಲಹೆ ನೀಡಿದರು. ಅಥವಾ ಈಗಿರ್ತಕ್ಕಂಥ ಅಧ್ಯಕ್ಷರು ಬಂದ್ಮೇಲೆ ನಾವು ಅರ್ಜಿಗಳು ಕೊಟ್ಟಿವಿ, ನಾವು ಏನು ಆಗ್ತಾ ಇಲ್ಲ ನಮ್ಗೆ ಸಮುದಾಯದ ಹೆಸರು ಮೇಲಿನ ಗಳಿಕೆ, ಸಮುದಾಯದ ಹೆಸರು ಮೇಲಿನ ಮಜಾ ಸರ್. ಈಗ ಯಾರು ಮಾತಾಡ್ತಾರೆ ಕೇಂದ್ರ ಎಕ್ಸಾಂಪಲ್ ಇವತ್ತು ಹೇಳ್ತಾ ಇದ್ರು, ಇದನ್ನು ಕ್ವಶನ್ ಮಾಡಿ ಇವತ್ತು ಸರ್. ಅಲ್ಲಿ ಸಿಬ್ಬಂದಿ ಅಂತಾರಲ್ಲ ಸರ್, ಸಿಬ್ಬಂದಿ ಅಂತಾರಲ್ಲ 100 ಜನ ಅವರವರ ಲೀಡರ್ಗಳ ಮನೆಗಳಲ್ಲಿ ಕೆಲಸ ಮಾಡೋರು 100 ಜನ. ಮತ್ತು 100 ಜನ ಪೌರ ಕಾರ್ಮಿಕರು ಕೆಪಾಸಿಟಿ ಕಡಿಮೆ ಅಂತಂದ್ರೆ ಈ ನಗರ ಏನು ಕಡಿಮೆ ಸರ್. ನಮ್ಮ ಯಾವ ಸರ್ ಗುರುಸಿದ್ದ ಇದ್ರು ನೋಡಿ ಸರ್, ಲಾಸ್ಟ್ ಟೈಮ್ ಗುರುಸಿದ್ದ ಸರ್ ಇದ್ದಾಗ 85 ಮಂದಿನ ಬಗ್ಗಿಸಿದ ಅವ್ರನ್ನ ಬೆದರಿಸಿ, ನೀವಾದ್ರೂ ಮಾಡ್ರಿ, ನೀವು ಬದಲಿ ಮಂದಿ ಇಟ್ಕೊಂಡ್ರೆ 85 ಮಂದಿನ. ಮತ್ತೆ ಇವರು ಬಂದರು, ಅವರು ಬಂದರು, ಮತ್ತೆ ಎಲ್ಲ ಬಿಟ್ಟು ಸರ್ ಲೀಡರ್ಗಳ ಮನೆಗಳಿದ್ದಾರೆ ಸರ್ ಅವರು. ಅದ್ರ 100 ಮೇಲೆ ಸರ್. ಈಗ ನಿಮಗೆ 364ರಲ್ಲಿ ಟೋಟಲ್ ಪೀಕೆಗಳ ಕೆಪಾಸಿಟಿ 364ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು 268, ಕೆಲಸ ಮಾಡ್ತಕ್ಕಂಥವ್ರು 268. ನಿಯರ್ಲಿ 100 ಮಂದಿ ಬರೋದಂದ್ರೆ ಟು ದ ಟೆಕ್ಸ್ಟೆಂಟ್ ನಮ್ಮಲ್ಲಿ ಆಗಲ್ಲ. ಇವ್ರ ಮೇಲೆ ಮಾತ್ರ ದಬಾವ್ ಸರ್. ಬಿಸಿಲಿದೆ, 12 ಗಂಟೆಗಳು ಸಾಕು ಮಾಡಿಸ್ತಾರೆ ಸರ್ ಅಂತಂದ್ರೆ 2 ಗಂಟೆ ತನಕ ಅವ್ರು ಹಂಗೆ ಬಗ್ಗಿಸ್ತಾರೆ. ನೀರಿಲ್ಲ ಅವ್ರಿಗೆ, ಎಲ್ಲೋ ದೂರ ಹೋಗ್ಬೇಕು. ಅವ್ರ ಮನೆಗಳಿಗೆ ಗಾಡಿಟರ್ ಏನ್ರಿ, ಯಾರೋ ಆಪರೇಟರ್ ಏನಿ ಮನೆಗೆ. ಎಷ್ಟು ಸಮಸ್ಯೆಗಳು ಸರ್ ಅಂದ್ರೆ ನಾನು ಅಂತಿಲ್ಲ ಸರ್. 1 ಗಂಟೆವರೆಗೆ ಸರ್ ಸರ್ ಈಗಿರ್ತಕ್ಕಂಥ MLA-ಗಳ ಮನೆಗಳಲ್ಲಿ, ಮಿನಿಸ್ಟರ್ ಮನೆಗಳಲ್ಲಿ, ನಮ್ಮ ಜಿಲ್ಲೆಯವರು ಮಿನಿಸ್ಟರ್ ಇದ್ದಿಲ್ಲ. ಬಟ್ ನಾನು ಏನಂತೇನೆ, MLC-ಗಳು MLA-ಗಳು ಏನು ಸರ್. ಮತ್ತೆ ಅವ್ರ ಮನೆಗಳಲ್ಲೇ ನಾವು ನಿಮ್ಗೆ ಬಂಡಲ್ ಸರ್, ನಾವು ಡಿಶ್ ಹತ್ರ ಹೋಗಿ ಏನು ಕೆಲಸಕ್ಕೆ ಒಬ್ಬ ಹುಡುಗ ದಫೆದಾರ್ ನಮ್ಮ ಜೊತೆಗೆ ಇರಬೇಕು. ನಮ್ಮ ಕಣ್ಣು ಮುಂದೆ ಅವ್ರ ಜೊತೆಗೆ ಲೀಡರ್ಗಳು ತಿರುಗಾಡ್ತಾರೆ ಸರ್. ಏನು ಅನಿಸ್ಬೇಕು ನಮಗೆ, ಏನು ಅನಿಸ್ಬೇಕು ನೀವು ಹೇಳ್ರಿ, ಹೌದಲ್ಲ? ಮತ್ತೆ ಲೀಡರ್ ಅವನು ಲೀಡರ್ ಪಾಪ ನಾವು ಪಾಪ